ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಹಾಗೂ ಭೂಮಿ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಕೇಳ್ತಾಳೆ, ನನ್ನ ಸೀರೆ ಯಾಕೆ ಇಲ್ಲಿದೆ ಅಂತ ಹೇಳಿ. ಆಗ ಅಜಿತಿಗೆ ಫ್ಲ್ಯಾಶ್ ಆಗುತ್ತೆ, ಅವನೇ ಆ ಸೀರೆನ ಹಿಡ್ಕೊಂಡು ಫೀಲ್ ಮಾಡ್ತಾ ಇರ್ತಾನೆ ಅಂತ ಹೇಳಿ ಅವನಿಗೆ ಹಳೆಯದನ್ನ ನೆನ್ಪು ಮಾಡ್ಕೊತಾ ಇರ್ತಾನೆ. ಅದೇ ಟೈಮ್ಗೆ ಅವನು ಮೇಲೆ ನೋಡ್ತಿರ್ಬೇಕಾದ್ರೆ, ಹಲೋ ಮೇಲೆ ಏನು ನೋಡ್ತಾ ಇದ್ದೀರಾ, ನಾನು ಕೇಳಿದ್ರು ಸೀರೆ ಯಾಕೆ ಇಲ್ಲಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನನಗೇನು ಗೊತ್ತಾ, ಮೋಸ್ಟ್ಲಿ ಪಲ್ಲವಿ ಅಕ್ಕ ವಾಶ್ ಮಾಡಿ ಎತ್ತಿ ಇಲ್ಲಿಟ್ಟಿರ್ತಾರೆ ಅಷ್ಟೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ನನಗೆ ಸುಳ್ಳು ಹೇಳಕ್ಕೆ ಬರಬೇಡಿ, ನಾನೇ ಹೋಗಬೇಕಾದ್ರೆ ಒಣಗಾಕಿ ಮಡ್ಚಿಟ್ಟು ಕಬೋರ್ಡಿಗೆ ಇಟ್ಟು ಹೋಗಿದ್ದೀನಿ, ಅದು ನನಗೆ ಚೆನ್ನಾಗಿ ನೆನಪಿದ್ದೀನಿ, ಅದು ಹೆಂಗೆ ಇಲ್ಲಿ ಸೀರೆ ಇಲ್ಲಿಗೆ ಬಂದುಬಿಡುತ್ತೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅಜಿತ್ ಹೇಳ್ತಾನೆ, ಹಂಗಾದ್ರೆ ನಾನು ನೀನು ಇಲ್ಲ ಅಂತೇಳಿ ಆ ಫೀಲಲ್ಲಿ ನಿನ್ನ ಸೀರೆ ತೊಗೊಂಡು ನೀನೇ ಆ ಸೀರೆ ಅಂತ ಅಂದ್ಕೊಂಡು ಫೀಲ್ ಮಾಡ್ತಾಯಿದ್ದೆ ಅಂತ ನೀನು ಅಂದ್ಕೊತಿದ್ಯಾ ಅಂತ ಹೇಳಿ ಕೇಳ್ತಿರ್ತಾನೆ. ಮೋಸ್ಟ್ಲಿ ಅಂದರೂ ಇದ್ರೂ ಇರ್ಬೋದು, ನೀವು ಮೋಸ್ಟ್ಲಿ ನಾನು ಇಲ್ಲ ಅಂತ ಆ ಸೀರೆನೇ ಇಟ್ಕೊಂಡು ನಾನೇ ಅಂತೇಳಿ ಫೀಲ್ ಮಾಡ್ಕೊತಾ ಇರ್ಬೋದೇನೋ ನೀವು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ, ಹಲೋ ಅಷ್ಟೊಂದೆಲ್ಲ ಕನ್ಸ್ಕೊಂಡ್ಬಿಡ, ನಾನು ಆ ಥರ ಏನೂ ಇಟ್ಕೊಂಡಿಲ್ಲ, ನೀನೇನು ನನಗೇನು ಆಗಬೇಕಾಗಿಲ್ಲ, ನೀನೇನು ಕನ್ಸ್ಕೊಂಡ್ಬಿಡ, ಅಷ್ಟೊಂದು ಅದಕ್ಕೆಲ್ಲ ನೀನು ಖುಷಿ ಪಡ್ಬೇಡ ಅಂತೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ನಾನು ಎಲ್ಲಿ ಖುಷಿ ಪಡ್ತಿದ್ದೀನಿ, ಇರೋದನ್ನೇ ಹೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ಏನು ಗೊತ್ತಾ, ಹಳೆ ಕಾಲದಲ್ಲಿ ಈ ಸೀರೆನ ಏನು ಮಾಡ್ತಾಯಿದ್ರು ಅಂತ ಕೇಳಿದಾಗ ಏನು ಮಾಡ್ತಿದ್ರು, ಮೇಲ್ಗಡೆ ಫ್ಯಾನಿಗೆ ನೇಣು ಹಾಕ್ತಿದ್ರು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಈಗ ಅದೇ ಕೆಲಸ ನಾನು ನಿನಗೆ ಮಾಡಲಾ ಬಾ ಅಂತ ನಾನು ಬಾ ಇಲ್ಲಿ ನಿನಗೆ ನೇಣು ಹಾಕ್ತೀನಿ ಸೀರೆಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ರೀ ನಾನೇನು ಮಾಡಿದೆ, ನೀವು ಯಾಕೆ ಹಿಂಗಾಡ್ತಿದ್ದೀರಾ, ನಾನು ಬರೀ ಕೇಳಿದ್ದಷ್ಟೇ, ಕೇಳಿ ಅಂತ ಹೇಳಿ ಈ ಕಡೆ ಭೂಮಿ ಹೊರಟೋಗ್ತಾಳೆ. ಅದೇ ಟೈಮ್ಗೆ ದೇವಿಯಾನಿನೂ ಕೂಡ ಅಂಜನೂ ಇಬ್ಬರೂ ಕೂಡ ರೂಮಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ, ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ ಅಂಜು, ನಾನು ನಿನ್ನ ಪರವಾಗಿ ನಿಂತ್ಕೊತೀನಿ, ಆಸ್ತಿ ಎಲ್ಲ ನಮಗೆ ಸೇರಬೇಕಾಗಿದ್ದು, ನೀನು ಅಜಿತನ ಮದುವೆ ಆಗೇ ಆಗ್ತಿ, ಆಸೆ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ತಾನೇ ಆ ಡೂಪ್ಲಿಕೇಟ್ ಮನಸ್ವಿನ ನಾನು ಕರೆಸಿರೋದು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ದೇವಿಯಾನಿ ಕೂಡ. ಬರೀ ನಿನಗೆ ಅಜಿತ್ ಸಿಗಬೇಕು, ನನಗೆ ಈ ಮನೆ ಆಸ್ತಿ ಸಿಗಬೇಕು, ಅಷ್ಟೇ ನಾವಿಬ್ಬರು ಮಾಡಬೇಕು, ಅಷ್ಟಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಮತ್ತು ಪಲ್ಲವಿ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ, ಸಂಗೀತ ತಗೋ ಈ ಸೀರೆ ಅಂತ ಹೇಳಿ ಕೊಡ್ತಿರ್ತಾಳೆ. ಅಯ್ಯೋ ನನಗೆ ಯಾಕಮ್ಮ ಈ ಸೀರೆ ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀನು ನನಗೆ ತುಂಬ ಉಪಕಾರ ಮಾಡಿದ್ಯಾ ಅಂತ ಹೇಳಿ ನೋಡಿ ಉಪಕಾರ ಮಾಡಿದ್ದೀನಿ ಸರಿ, ಆದರೆ ಸೀರೆ ಕೊಡಬೇಕನ್ನೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗಲ್ಲ, ನೀನು ಪಾನಕಕ್ಕೆ ಮದ್ದಿನ ಔಷಧಿ ಬರೆಸಿದ್ದಲ್ಲ, ಹಾಗಾಗಿ ನನಗೆ ನಾನು ಮತ್ತು ನೀನು ಇಬ್ಬರೂ ಕೂಡ ಭೂಮಿ ಮನೆಗೆ ಕುಂಕುಮ ತೊಗೊಳಕ್ಕೆ ಹೋಗೋಕ್ಕಾಯ್ತು, ಇಲ್ಲಾಂದಿದ್ರೆ ಆಗ್ತಿರ್ಲಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅದಕ್ಕೆ ಯಾಕಮ್ಮ ಸೀರೆ ಕೊಡ್ತೀರಾ, ಅವಳು ನನಗೆ ತಂಗಿ ಇದ್ದಂಗೆ ಅಲ್ವಾ, ಅವಳಿಗೆ ಕಷ್ಟದಲ್ಲಿದ್ದಾಗ ನಾನು ತಾನೇ ಹೆಲ್ಪ್ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಸಂಗೀತಳು, ಹೌದು ಸರಿ, ಆದರೆ ನೀನು ಈ ಥರ ತೊಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ಹಬ್ಬ ಅಲ್ವಾ, ಅದಕ್ಕಾದ್ರೂ ಸೀರೆ ತೊಗೋ, ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತೇಳಿ ಸೀರೆ ಕೊಡ್ತಾಳೆ. ಅದಕ್ಕೆ ಅದೇ ಟೈಮ್ಗೆ ಪಲ್ಲವಿ ಕೂಡ ಸೀರೆ ತೊಗೊತಾಳೆ. ಸರಿ ಆಯಿತು ಅಮ್ಮ ಕೊಡಿ ಅಂತೇಳಿ ಇಸ್ಕೊತಾಳೆ. ಅದೇ ಟೈಮ್ಗೆ ಹಿಂದೆ ಅಪೇಕ್ಷಿತ ಹಾಗೂ ಅವ್ರ ಅಪ್ಪನೂ ಕೂಡ ಹಿಂದೆ ನಿಂತ್ಕೊಂಡು ಕೇಳಿಸ್ತಾ ಇರಬೇಕಾದ್ರೆ ಅಪೇಕ್ಷಿತ ಬಂದು ಪಲ್ಲವಿಗೆ ಹೊಡೆದಿದ್ದಾಳೆ. ಯಾಕೆ ಮೇಡಮ್ ಹೊಡೆದ್ರಿ ಅಂತ ಕೇಳಿದಾಗ, ನಿನಗೆ ಇಷ್ಟು ಧೈರ್ಯ ಇರಬೇಕು, ಪಾನಕಕ್ಕೆ ಮದ್ದಿನ ಔಷಧಿ ಬೆಳೆಸಿದ್ಯಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಸಂಗೀತ ಹೇಳ್ತಾಳೆ, ಅವಳಲ್ಲೇ ಬೆಳೆಸಿದ್ದು ನಾನು ಬೆಳೆಸಿರೋದಕ್ಕೆ ಅವಳು ನನ್ನ ಜೊತೆ ಇದ್ದಿದ್ದಷ್ಟೇ, ನೀನೇನೇ ಇದ್ರು ನನಗೆ ಮಾತಾಡು, ಪಲ್ಲವಿಗೆ ಯಾಕೆ ಕೊಡದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ನಿನಗೆ ಹಕ್ಕಿಲ್ಲ ಅವಳಿಗೆ ಹೊಡೆಯೋದಕ್ಕೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೇನೆ ಅವ್ರ ಅಪ್ಪ ಹೇಳ್ತಾರೆ, ನೀನೇನೇ ಮಾಡೋ ಪಲ್ಲವಿ, ನೀನು ಮಾಡಿ ತಪ್ಪು, ನಿನ್ನ ಮೇಲೆ ಎಷ್ಟೊಂದು ಜನ ನಂಬಿಕೆ ಇದೆ, ನಮ್ಮಲ್ಲೆಲ್ಲ ನಂಬಿಕೆಗೆ ಮೋಸ ಮಾಡಬೇಡ ನೀನು ಅಂತ ಹೇಳಿ ಈ ಕಡೆ ಬುದ್ಧಿ ಹೇಳ್ತಾ ಇರ್ತಾನೆ. ಅಲ್ಲ ನಿನಗೆ ಅದಕ್ಕೇ ಅದೇ ಟೈಮ್ಗೆ ಅವ್ರ ಅಪ್ಪ ಹಿರಿದು, ನೀನು ಸರಿ ಆಯಿತು ಅಪೇಕ್ಷಿತ, ನೀನು ಇವಳಿಗೆ ಕ್ಷಮೆ ಕೇಳು ಪಲ್ಲವಿಗೆ ಅಂತ ಹೇಳ್ತಾ ಇರ್ತಾಳೆ. ನಾನು ಇವಳು ಮನೆ ಕೆಲಸದವಳು, ಇವಳಿಗೆ ಸರ್ವೆಂಟ್ ನಮ್ಮ ಮನೆಗೆ, ಇವಳಿಗೆ ನಾನು ಕ್ಷಮೆ ಕೇಳಬೇಕು, ಯಾಕಪ್ಪ ಅಂತ ಕೇಳಿದಾಗ ಅವಳು ನಿನಗಿಂತ ವಯಸ್ಸಲ್ಲಿ ದೊಡ್ಡವಳು, ಆದರೆ ನೀನು ಅವಳಿಗೆ ಕೈ ಮಾಡಿದ್ದು ತಪ್ಪೆ ಅಂತೇಳಿ ಹೇಳ್ತಾ ಇರ್ತಾಳೆ. ಇಲ್ಲ ನಾನು ಕೈ ಮಾಡಲ್ಲ ಅಂತ, ಇಲ್ಲ ನಾನು ಸಾರಿ ಕೇಳಲ್ಲ ಅಂತೇಳಿ ಅಪೇಕ್ಷಿತ ಹೊರಟೋಗ್ತಾಳೆ. ಅದಕ್ಕೇ ಪಲ್ಲವಿನೂ ಕಳಿಸ್ತಾನೆ, ಸರಿ ಆಯ್ತು ನೀನು ಹೋಗು ಅಂತ. ಅದಕ್ಕೆ ಸಂಗೀತಾಗೆ ಹೇಳ್ತಾ ಇರ್ತಾನೆ, ಸಂಗೀತ ನೋಡು, ನಿನಗೆ ಭೂಮಿ ಮೇಲೆ ಅಪವಾದ ತುಂಬ ಪ್ರೀತಿ ಇದೆ, ಅದು ನಿಜ, ಓಕೆ, ಆದರೆ ತುಂಬ ಅತಿಯಾಗಿ ಪ್ರೀತಿ ಮಾಡಬೇಡ, ಅವ್ಳಿಗೆ ನಿಜವಾದ ಮುಖ ನಿನ್ಗೆ ಗೊತ್ತಾದರೆ ನೀನು ತಡ್ಕೊಳ್ಳೋದಕ್ಕಾಗಲ್ಲ, ಯಾಕೆ ಸುಮ್ಮನೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ರೀ ಅವಳು ಈ ಮನೆ ಸೊಸೆ, ಅಂದರೆ ನನ್ನ ಮಗನ ಹೆಂಡತಿ, ನನ್ನ ಮಗನ ಮುಖದಲ್ಲಿ ಎಷ್ಟು ಖುಷಿ ನೋಡ್ತಾ ಇದ್ದೀನಿ ಗೊತ್ತಾ, ನಾನು ಅವಳಿಗೋಸ್ಕರ ಮಾಡಿಲ್ಲ, ಅದು ನನ್ನ ಮಗನ ಖುಷಿಗೋಸ್ಕರ ನಾನು ಮಾಡಿದ ಹೊರತು ಬೇರೆ ಇನ್ನೇನು ಅಲ್ಲ ಅಂತ ಹೇಳ್ತಿರ್ತಾಳೆ. ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂದರೆ ಮದ್ದಿನ ಔಷಧಿ ಬಡಿಸಿದ್ದು ನನಗೆ ಶಿಕ್ಷೆ ಕೊಡಿ, ಅದನ್ನು ನೀವೇನೇ ಶಿಕ್ಷೆ ಕೊಟ್ಟರು ಅದನ್ನು ನಾನು ತಡ್ಕೊತೀನಿ, ನಾನು ತೊಗೊತೀನಿ ಅಂತೇಳಿ ಈ ಕಡೆ ಸಂಗೀತ ಕೂಡ ಹೇಳ್ತಾ ಇರ್ತಾಳೆ. ಈ ಟೈಮ್ಗೇನು ಭೂಮಿ ಮತ್ತು ಅಜಿತ್ ಕೂಡ ಇಬ್ಬರೂ ಹಾಲಿಗೆ ಬಂದುಬಿಟ್ಟು ರೊಮ್ಯಾನ್ಸ್ ಮಾಡೋ ಥರ ಮಾತಾಡ್ತಾ ಇರ್ತಾರೆ. ಇಬ್ಬರೂ ಒಬ್ರು ಮುಖ ನೋಡ್ಕೊತಾ ಇರಬೇಕಾದ್ರೆ ಅಷ್ಟೇ ಟೈಮ್ಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಮನೆಯವರೆಲ್ಲರೂ ಬಂದಾಗ ಅವ್ರಿಗೆ ಗೊತ್ತೇ ಆಗಿರಲ್ಲ ಮನೆಯವರೆಲ್ಲರೂ ಅಲ್ಲಿದ್ದಾರೆ ಅಂತ ಹೇಳಿ.
ಭೂಮಿ ಅದಕ್ಕೆ ಅಜಿತ್ ಹೇಳ್ತಿರ್ತಾನೆ, ಏನು ಜನ ನನ್ನ ಕೈಗೆ ಸಿಗೋದೇ ಇಲ್ಲ ಅಂತ, ಒಂದು ವಾರ ಆದ್ಮೇಲೆ ಸಿಕ್ಕಿದೆ, ನೀನು ನೋಡಿ ತಪ್ಪಿಸ್ಕೊಂಡು ಹೋಗ್ತಿದ್ದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಭೂಮಿ ಕೂಡ ಹೇಳ್ತಾಳೆ, ಏನು ಮಾಡೋದು, ನೀವು ಯಾವಾಗಲೂ ನನ್ನ ಹಿಂದೆನೇ ಇರ್ತಾನೆ ನೋಡಿ, ಇವತ್ತು ರಾಮನ ಹಬ್ಬ, ಹಂಗಾಗಿ ನಾನು ಇವತ್ತು ಉಪವಾಸ ಇದ್ದೀನಿ, ರಥದಲ್ಲಿದ್ದೀನಿ, ನೀವು ನಾಳೆ ಬೆಳಗ್ಗೆ ತನಕ ನೀನು ನನ್ನ ಹತ್ರನೂ ಬರಬಾರ್ದು, ಈ ಥರ ಎಲ್ಲ ಆಡಲೂಬಾರ್ದು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಿರ್ತಾರೆ. ಏನೋ ನಾಳೆ ತನಕ ನಾನು ಉಪವಾಸ ಇರಬೇಕಾ, ಅಲ್ಲಿ ತನಕ ಏನೂ ಕೊಡೋದಕ್ಕಾಗಲ್ವ, ಒಂದು ಮುತ್ತಾದರೂ ಕೊಡೋದಕ್ಕಾಗಲ್ವ ನೀನು ಅಂತ ಹೇಳಿ ಈ ಕಡೆ ಅಜಿತ್ ರೇಗಿಸ್ತಾ ಇರ್ತಾನೆ. ಅಯ್ಯೋ ಆ ಥರ ಎಲ್ಲ ಆಗಲ್ಲ, ನೀವು ಅದೆಲ್ಲ ಬೇಕು ಅಂದರೆ ನಾಳೆ ಬೆಳಗ್ಗೆ ತನಕ ಕಾಯಬೇಕು, ನಾನು ಉಪವಾಸ ಇರ್ತೀನಿ, ಉಪವಾಸನೂ ಇದೆ, ಹಬ್ಬನೂ ಮಾಡ್ತಾಯಿದ್ದೀನಿ, ನೀವು ಕೂಡ ಅದು ನಾಳೆ ಬೆಳಗ್ಗೆ ತನಕ ನೀವೂ ಅದೇ ಥರ ಉಪವಾಸನೇ ಇರಬೇಕು ಅಂತೇಳಿ ಈ ಕಡೆ ಹೇಳ್ತಾ ಇರ್ತಾಳೆ. ಅಯ್ಯೋ ಏನು ಈ ಥರ ಹೇಳ್ತಿದ್ಯಾ, ಹೋಗ್ಲಿ ಬಿಡು, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡು, ನೀನು ನಾಳೆ ಬೆಳಗ್ಗೆ ತನಕ ತಾನೆ, ಆವಾಗ ನನ್ನ ಕೈಗೆ ಸಿಕ್ಕಿಲ್ಲ ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೇ ಭೂಮಿ ಇದ್ದಳು, ಸಿಕ್ಕದೆ ಹೋಗ್ತೀನಿ ನಾನು, ನೀವು ನನ್ನ ಮುದ್ದಿನ ಗಂಡ ಅಲ್ವಾ, ಸಿಗ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು, ಆದರೂ ನೀನು ಒಂದು ವಾರ ಎಷ್ಟು ಮಿಸ್ ಮಾಡಿಕೊಂಡೆ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಇದ್ದಳು, ಅಯ್ಯೋ ಎಲ್ಲಿ ಮಿಸ್ ಮಾಡ್ಕೊಂಡು, ಅಂಗಡಿಯಲ್ಲಿ ಇದ್ರೂ ನೀವೇ ಬರ್ತೀರಾ, ಮನೇಲಿದ್ರೂ ನೀವೇ ಬರ್ತೀರಾ, ಆಚೆ ನಿಂತ್ಕೊಂಡು ಕೂಡ ವೆಯ್ಟ್ ಮಾಡ್ತಿರ್ತೀರಾ ನನಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲ ಏನು ಮನೇಲಿ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ನ ಅವನು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಂದರೆ ಆಚೆ ನಿಂತ್ಕೊಂಡೆ ಅಂದರೆ ಮನೆ ಒಳಗಡೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೇ ಅಪೇಕ್ಷಿತಗಳು ಮನೆ ಒಳಗಡೆನ, ಅವ್ರ ಮನೆ ಗುಡಿಸ್ಲು ಮನೆ ಅಲ್ವಾ, ಲಕ್ಷ್ಮಿ ಮನೆ ಚಿಕ್ಕ ಮನೆ ಅಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿನೂ ಕೂಡ ಹೌದು ಅವ್ರ ಮನೆ ಚಿಕ್ಕದು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅದನ್ನು ಕೇಳಿಸ್ಕೊಂಡಿದ್ದು ಅಜಿತ್ ಕೂಡ, ನಿನಗೇನು ಗೊತ್ತು, ನಿನಗೆ ಹೇಗೆ ಗೊತ್ತು ಮನೆ ಚಿಕ್ಕದು ಅಂತ, ನೀನೇ ನೋಡಿದ್ದೆ ಅಂತ ಹೇಳಿ ಈ ಕಡೆ ಕ್ವಶನ್ ಕೇಳ್ತಾ ಇರ್ತಾನೆ ಮನಸ್ವಿ ಇದ್ದಳು, ಅಯ್ಯೋ ನನಗೆ ಗೊತ್ತಿಲ್ಲ, ಮನೆಯವರೆಲ್ಲ ಹೇಳ್ತಿದ್ರು, ಹಂಗೆ ದೇವಿಯಾನಿನೂ ಕೂಡ ಹೇಳ್ತಾಯಿದ್ರು, ಹಂಗಾಗಿ ನನಗೆ ಗೊತ್ತಾಗಿದ್ದು ಅದಕ್ಕೆ ಹೇಳಿದೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಸತ್ಯ ಇದ್ದಿದ್ದು ಮನೆ ಒಳಗಡೆ ಅಂದರೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ರೂಮಲ್ಲಿ ಒಟ್ಟಿಗೆ ಇದ್ದರು, ಅದ್ರಲ್ಲಿ ಏನು ತಪ್ಪಿದೆ, ಮನೆ ಆಚೆ ಮನೆ ಒಳಗಡೆ ಎಲ್ಲ ಪ್ರತಿಯೊಂದು ಬಿಡಿಸಿಡ್ಬೇಕಾ ನಿಮಗೆ ಅಂತ ಹೇಳಿ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರಬೇಕಾದ್ರೆ, ಅದೇ ಟೈಮ್ಗೆ ಏನು ಹೇಳ್ತೀರಾ ಸಂಗೀತ ಅತ್ತೆ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಅಂತ ಹೇಳ್ತಿರ್ತಾಳೆ ಸಂಗೀತನೂ ಕೂಡ. ನನ್ನ ಮಗನ ಖುಷಿ ನೋಡೋಕ್ಕೆ ಎಷ್ಟು ದಿನ ಕಾಯ್ತಿದೆ ಗೊತ್ತಾ, ಎಷ್ಟು ಖುಷಿಯಿಂದ ಲವಲಕ್ಕಿಯಿಂದ ಇದ್ದಾನೆ ಅವನು ಅಂತ ಹೇಳಿ ಈ ಕಡೆ ಸಂಗೀತ ಕೂಡ ಹೇಳ್ತಾನೆ. ಲವ್ ಯು ಅಮ್ಮ ಅಂತ ಅವನು ಕೇಳ್ತಾನೆ, ಲವ್ ಯು ಕಣೋ ಅಂತೇಳಿ ಇವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಬನ್ನಿ, ಈ ಕಡೆ ಅದಕ್ಕೆ ಅಂಜನಾ ಹೇಳ್ತಿರ್ತಾಳೆ, ಅತ್ತೆ ನೀವು ಇವಳಿಗೆ ಇಷ್ಟೊಂದು ಸದ್ರ ಕೊಟ್ಟರೆ ಹಾಲನ್ನೇ ಬೆಡ್ರೂಮ್ ಮಾಡ್ಕೊಬಿಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಎಲ್ಲೋ ಸೀದಿನ ಸ್ಮೆಲ್ ಬರ್ತಾ ಇದೆ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಅದೇ ಈ ಕಡೆ ಅಲ್ವಾ ಅಂತೇಳಿ ಈ ಕಡೆ ಅಂಜನಾ ಕೈ ಕಡೆ ಬೆಲ್ ಮಾಡಿ ತೋರಿಸ್ತಾ ಇರ್ತಾನೆ. ಅದಕ್ಕೇ ಸರಿ ಆಯಿತು, ಸರಿ ನೀನು ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಹೊರಡ್ತಾಳೆ. ಆದರೆ ಅವ್ರ ಅಜ್ಜಿ ಹೇಳಿರ್ತಾರೆ, ನೀನು ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿಕೊಡ್ದು ಅಂತ ಹೇಳಿ, ಅನ್ನಪೂರ್ಣೇಶ್ವರಿ ಇರೋ ಜಾಗದಲ್ಲಿ ನೀನಂತೂ ಹೋಗಬಾರ್ದು ಅಂತ ಬೈದಿರ್ತಾರೆ. ಅದನ್ನು ನೆನ್ಪು ಮಾಡ್ಕೊಂಡಿದ್ದಾಗ, ಏನು ಅಜ್ಜಿ ಅಂದಿದ್ದು ನೀನು ನೆನ್ಪು ಮಾಡ್ಕೊಂಡು ಅಂತ ನಿಲ್ಲೇ ನಿಂತ್ಕೊಂಡಂತೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಹೌದು ಅಂತ ಹೇಳ್ತಾಳೆ. ಅಯ್ಯೋ ಅಜ್ಜಿನೇ ಮನೆ ಹತ್ರ ಬಂದು ಅವರೇ ಕ್ಷಮೆ ಕೇಳಿರ್ಬೇಕಾದ್ರೆ ನೀನು ಯಾಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಹಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗಲ್ಲ ಹೀಗಲ್ಲ, ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡೋದು ನೀನು ಸಾಕು ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಅಜ್ಜಿ ಇದ್ದಾರೆ, ನಾನು ಹೋಗಿ ಕ್ಷಮೆ ಕೇಳಿದ್ದು ನಾನು ಅವಳ ಬಗ್ಗೆ ಮಾತಾಡೋದಕ್ಕೆ ಹೊತ್ತು ಅಂತ, ಅವಳು ಏನು ಮಾಡ್ತಾಳೋ ಅದನ್ನು ನೋಡ್ಕೊಂಡು ನಿಲ್ಲೋದಕ್ಕಲ್ಲ ಅಂತ ಹೇಳಿ ಈ ಕಡೆ ಅವ್ರ ಅಜ್ಜಿನೂ ಕೂಡ ಹೇಳ್ತಿರ್ತಾರೆ. ಅಜ್ಜಿ ನೀನು ಎಷ್ಟು ಒಳ್ಳೆಯವಳು, ನಿನಗೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಮನಸ್ಸಿಲ್ಲ, ನೀನು ಹಾಗೆ ನೀನು ಹೀಗೆ ಅಂತ ಈ ಕಡೆ ಹೊಗಳ್ತಾನೆ ಇರ್ತಾನೆ ಅಜಿತ್ ಕೂಡ. ಅಲ್ಲ ನಿನ್ನ ಮನಸ್ಸಲ್ಲಿ ಎಷ್ಟು ಕಲ್ಮಶ ಇದೆ, ನೀನು ಈ ಥರ ಮಾಡಿದ್ದು, ನೀನು ಹೋಗಿ ಆ ಭೂಮಿ ಮನೆಗೆ ಹೋಗಿ ಕ್ಷಮೆ ಕೇಳಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಹೋಗ್ತಿರ್ಲಿಲ್ಲ ಅಂತ ಹೇಳಿ ಈ ಕಡೆ ಅವನು ಕೂಡ ಮುದ್ದು ಮಾಡ್ತಾ ಇರ್ತಾನೆ. ಅಲ್ಲ ನೀನು ಇಷ್ಟು ಒಳ್ಳೆಯವಳಾಗಿದ್ದಲ್ಲ, ಯಾಕೆ ನೀನು ಭೂಮಿ ಜೊತೆ ಈ ಥರನೇ ಒಳ್ಳೆಯವಳಾಗಿರಬಾರ್ದು ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ ಅವ್ರ ಅಜ್ಜಿ ಕೂಡ ಏನೂ ಮಾತಾಡಲ್ಲ, ಹೋಗಿ ಕುತ್ಕೊತಾರೆ. ಸರಿ ಆಯಿತು ಭೂಮಿ, ಎಲ್ರಿಗೂ ನೀನು ಟೀ ಮಿಸ್ ಮಾಡ್ಕೊಂಡಿದ್ದ, ನೀನು ಟೀ ತೊಗೊಂಬ ಎಲ್ರಿಗೂ ಹೋಗಿ ಅಂತ ಹೇಳ್ತಾರೆ. ನಾನು ಅಂತ ಕೇಳ್ತಾಳೆ, ಹೌದು ನನಗಂತೂ ತುಂಬ ಮಿಸ್ ಮಾಡ್ಕೊಂಡು ಒಂದು ವಾರ ಆಯಿತು ನೀನು ಟೀ ಮಾಡ್ದೇನೋ ಕುಡ್ದೇನೆ, ನನ್ನ ಕೈಲಂತೂ ಇರೋದಕ್ಕಾಗ್ತಿಲ್ಲ, ಎಲ್ಲರೂ ನೀನು ಟೀ ಮಿಸ್ ಮಾಡ್ತಿದ್ರು, ಹೋಗಿ ಟೀ ಮಾಡ್ಕೊಬ್ಬ ಎಲ್ರಿಗೂ ಅಂತ ಹೇಳಿ ಕಳಿಸ್ತಾರೆ. ಸರಿ ಆಯಿತು ಸಾಬ್ರೆ ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲರೂ ಸರಿ ಅಂತ ಹೇಳಿ ಹೊರಟೋಗ್ತಾರೆ. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ, ಇರಿ ಒಂದು ನಿಮಿಷ ಅಂತ ಹೇಳ್ತಾಳೆ. ನಾನು ಭೂಮಿಗೆ ಟೀ ಮಾಡ್ಕೊಬರೋದಕ್ಕೆ ಹೇಳ್ತೀನಿ, ಎಲ್ಲರೂ ಟೀ ಕುಡ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಈ ಕಡೆ ಸತ್ಯನಿಗೂ ಹೇಳ್ತಾನೆ. ಸತ್ಯನ ಎಲ್ಲರೂ ಕೂರಿಸು ಬಾ ಅಂತ ಹೇಳಿದಾಗ ಕೂರಿಸ್ತಾ ಇರ್ತಾನೆ. ಈ ಕಡೆ ಅಯ್ಯೋ ಅತ್ತೆ ಹತ್ರ ಬರ್ತಾನೆ. ದೇವಿ ಏನಿದ್ರು, ಅಯ್ಯೋ ನಾನು ಕೂಡ ಟೀ ಮಿಸ್ ಮಾಡ್ಕೊತೀನಿ, ನನಗೂ ಕುಡಿಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಕೂತ್ಕೊತಾಳೆ. ಅಂಜುಗೆ ಬೇಡ ಅಲ್ವಾ, ಅಂಜುಗೆ ಟೀ ಕ್ಯಾನ್ಸಲ್ ಅಂತ ಅಂತಿದ್ದು, ಅಯ್ಯೋ ಅಂಜು ಕುಡಿತಾಳೆ ಅಂತ ಹೇಳಿ ಕೂಡಿಸ್ಕೊತಾರೆ. ಆವಾಗ ಎಲ್ರಿಗೂ ಟೀ ತೊಗೊಬಂದಿರ್ತಾಳೆ ಭೂಮಿ, ಎಲ್ರಿಗೂ ಟೀ ಕೊಡ್ತಾ ಇರ್ತಾಳೆ. ನಿಜ ಹೇಳಬೇಕಂದ್ರೆ ನೀನು ಟೀನ ತುಂಬ ಮಿಸ್ ಮಾಡ್ಕೊಂಡೆ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿಬಿಟ್ಟು ಅಜ್ಜಿಗೂ ಮನೆಯವ್ರಿಗೆಲ್ರಿಗೂ ಟೀ ಕೊಡಿಸ್ತಾ ಇರ್ತಾನೆ.
ಎಲ್ಲರೂ ಟೀ ಕುಡಿಬೇಕು, ಯಾರೂ ಬೇಡ ಅನ್ನೋಂಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಒಂದು ಟೀಗೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತೇಳಿ ಈ ಕಡೆ ಶಮಂತ್ ಕೂಡ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಅವ್ಳು ಬೇಜಾರು ಮಾಡ್ಕೊತಾಳೆ ಅಂತ ಟೀ ಮಾಡ್ಕೊಬರೋದಕ್ಕೆ ಹೇಳಿದ್ದಷ್ಟೇ ಅಂತೇಳಿ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ. ಅದಕ್ಕೇ ಎಲ್ರಿಗೂ ಹೋಗಿ ಟೀ ಕೊಡ್ತಾ ಇರ್ತಾಳೆ. ಅದೇ ಟೈಮಿಗೆ ಈ ಕಡೆ ಮನಸ್ವಿ ಇದರಲ್ಲಿ ಒಂದು ಚೈನ್ ಇರುತ್ತೆ, ಫಿಶ್ಶಿನ ಚೈನು. ಅದನ್ನ ನೋಡಿದರೆ ಅದನ್ನು ಅವಳು ನೋಡ್ತಾಳೆ. ಈ ಕಡೆ ದೇವಿಯನ್ನು ಕೂಡ ಆ ಫಿಶ್ ಚೈನ್ ನೋಡಿಬಿಟ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತಲ್ಲ ಭೂಮಿಗೆ ಅಂತ ಹೇಳಿ ಒಂದು ಐಡಿಯಾ ಮಾಡ್ತಾಳೆ, ಇದನ್ನು ನಾನೇ ಹೋಗಿ ಕೊಟ್ಬರ್ತೀನಿ ಟೀ, ನೀ ಇಲ್ಲೇ ಕುತ್ಕೊ ಅಂತ ಹೇಳಿ ಎಲ್ರಿಗೂ ದೇವಿಯನ್ನೇ ಟೀ ಕೊಡೋಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆವಾಗನೇ ಸಿಗ್ನಲ್ ಮಾಡಿ ಹೇಳ್ತಾಳೆ ಈ ಕಡೆ ಮನಸ್ವಿಗೆ, ನಿನ್ನ ಕೊಳ್ಳಲ್ಲಿ ಚೈನ್ ಇದೆ ಅದನ್ನು ಒಳಗೆ ಹಾಕೋ ಅಂತ ಹೇಳಿ. ಅದಕ್ಕೇ ಸರಿ ಆಯಿತು ಮೇಡಮ್ ಅಂತ ಹೇಳಿ ಅವಳು ಕೂಡ ಚೈನ್ನ ಒಳಗೆ ಹಾಕ್ಕೊತಾಳೆ. ಈ ಎಲ್ರಿಗೂ ಟೀ ಕೊಡ್ತಾಳೆ. ಅದು ನೀವೇ ಟೀ ತೊಗೊಂಡಿಲ್ಲ ಅಂತಂದು, ಅಯ್ಯೋ ನಾನು ಮರ್ತೋಗ್ಬಿಟ್ಟೆ, ಸಂಗೀತ ನೀನು ತೊಗೊ, ನಾನು ತೊಗೊತೀನಿ ಟೀ ಅಂತ ಹೇಳಿ ಎಲ್ಲರೂ ಕೂಡ ಟೀ ಕುಡಿತಾ ಇರ್ತಾರೆ. ಹೌದು ಸರಿ, ಎಲ್ಲಿ ಅಪೇಕ್ಷಿತ ಎಲ್ಲಿ ಕಾಣ್ತಿಲ್ಲ ಅಂತ ಅಂದಾಗ ಅಪೇಕ್ಷಿತ ನೋಡಿದ್ರೆ ಅವಳು ಒಬ್ಬಳೇ ಸೈಡಲ್ಲಿ ಕೂತ್ಕೊಂಡಿರ್ತಾಳೆ. ಅಪೇಕ್ಷಿತ ಮೇಡಮ್ ಟೀ ತೊಗೊಳ್ಳಿ ಅಂತೇಳಿ ಈ ಕಡೆ ಭೂಮಿ ತೊಗೊಂಡು ಬಂದು ಕೊಡ್ತಾಳೆ. ನೀನು ಯಾಕೆ ಬಂದಿದ್ಯಾ, ನಿನಗೆ ಯಾರು ಬರೋದಕ್ಕೆ ಹೇಳಿದ್ದು ಅಂತ ಹೇಳಿದಾಗ, ಹಾಗೇನಿಲ್ಲ ಎಲ್ರಿಗೂ ಟೀ ಕೊಟ್ಟೆ ನಿಮ್ಗೆ ಕೊಟ್ಟಿಲ್ಲ ಅಂದಾಗ, ಅಲ್ಲ ನೀವು ಮಾಡಿದ್ದು ಸರಿ, ನೀವು ಪಲ್ಲವಿ ಅಕ್ಕನ ಮೇಲೆ ಕೈ ಮಾಡಿದ್ರಲ್ಲ ಅಂತ ಹೇಳಿ ಕೇಳಿದಾಗ, ಹೋ ನಮ್ಮಮ್ಮ ಹಾಗೆ ನೀನು ಬಂದ್ಬಿಟ್ಟು ಕಿವಿಗೆ ಪುಂಗ್ಬಿಟ್ರೆ ನಾನು ಹೊಡೆದಿದ್ದನ್ನೆಲ್ಲ ಅಂತೇಳಿ ಅಂದಾಗ ಹೌದು ಅಂತ ಹೇಳ್ತಾರೆ. ಅಲ್ಲ ಅವಳಿಗೆ ಹೊಡೆದಿದ್ದೀನಿ, ನೆಕ್ಸ್ಟ್ ಟೈಮ್ ನೀನು ಆ ಥರ ಮಾಡಿದಾಗ ನಿನಗೂ ಹೊಡಿತೀನಿ ಅಂತ ಹೇಳಿದಾಗ, ಅಲ್ಲ ನೀವು ನನಗೆ ಹೆಂಗೆ ಯಾವ ಮನಸ್ಸು ಇಟ್ಕೊಂಡು ನನ್ನ ಮೇಲೆ ಕೈ ಮಾಡ್ತೀರಾ, ಅಥವಾ ನೀವು ನನಗೆ ಕೈ ಮಾಡಿದ್ರಿ ಅಂದ್ಕೊಂಡು ಊಟ ಯಾವ್ದ್ರಲ್ಲಿ ಮಾಡ್ತೀರಾ ನೀವು ಅಂತೇಳಿ ಈ ಕಡೆ ಅವಳು ಕೂಡ ಮಾತಾಡಿ ಹೊರಟೋಗ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಇದು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.